ಕುಷ್ಟಗಿ ಪಟ್ಟಣದ ತೆಗ್ಗಿನ ಓಣಿಯ ಕೆರೆ ಅಂಗಳದ 23ನೇ ವಾರ್ಡಿನಲ್ಲಿ ತಮ್ಮ ಮನೆಯ ಮುಂದಿರುವ ಸಾರ್ವಜನಿಕ ರಸ್ತೆ ಒತ್ತುವರಿಯಾಗಿರುವ ಕುರಿತು ವಾರ್ಡಿನ ನಿವಾಸಿ ಯಮನೂರಪ್ಪ ಕರಡಿ ಇವರು ಆರೋಪಿಸಿದ್ದಾರೆ. ಕುಷ್ಟಗಿ ನಗರದಲ್ಲಿರುವ ಸರ್ವೆ ನಂಬರ್ 1/ಎ ದಲ್ಲಿ 25x20 ವಿಸ್ತೀರ್ಣ ಪ್ರದೇಶದಲ್ಲಿ ವಾಸದ ಮನೆ ನಿರ್ಮಿಸಿದ್ದು, ಚೆಕ್ಬಂದಿಯ ಪ್ರಕಾರ ಪೂರ್ವ ದಿಕ್ಕಿಗೆ ರಸ್ತೆ ಇದೆ. ಆದರೆ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ರಸ್ತೆಯನ್ನು ಆಕ್ರಮಿಸಿಕೊಂಡು ರಸ್ತೆಯ ಮೇಲೆ ತಗಡಿನ ಶೆಡ್ ನಿರ್ಮಾಣ ಮಾಡಿ ನಂತರ ಹಂತ ಹಂತವಾಗಿ ರಸ್ತೆಯನ್ನು ಬಂದ್ ಮಾಡಿರುತ್ತಾರೆ ಹಾಗೂ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡಿರುತ್ತಾರೆ. ರಸ್ತೆಯ ಮೇಲೆ ಮನೆ ನಿರ್ಮಾಣ ಮಾಡಿರುವುದರಿಂದ ತಮ್ಮ ಮನೆಗೆ ಹೋಗಿ ಬರಲು ಇದರಿಂದ ತುಂಬಾ ತೊಂದರೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದರ ಬಗ್ಗೆ 3-4 ಸಾರಿ ಪುರಸಭೆಗೆ ಅರ್ಜಿ ಕೊಟ್ಟರೂ ಕೂಡ ಅವರು ನಮಗೆ ಸ್ಪಂದಿಸಲಿಲ್ಲ. ಇದಕ್ಕೆ ನಾವು ಏನು ಮಾಡಬೇಕು ತಿಳಿಯದಾಗಿದೆ ಎಂದಿದ್ದಾರೆ. ನಮ್ಮ ಮನೆಯ ಮುಂದೆ ಸಾರ್ವಜನಿಕರು ಅಡ್ಡಾಡಲು ಮೊದಲಿಗೆ ರಸ್ತೆ ಇತ್ತು. ಆದರೆ ಇದೇ ರಸ್ತೆಯಲ್ಲಿ ಮಾಬೂಸಾಬ್ ದಾವಣಗೆರೆ ಹಾಗೂ ಹನುಮಂತಪ್ಪ ಮಾನವಿ ಇವರು ರಸ್ತೆಯನ್ನು ಕಬಳಿಸಿ ರಸ್ತೆಯ ಮೇಲೆ ತಗಡಿನ ಶೆಡ್ ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಹಾಗೂ ನಮ್ಮ ಮನೆಯ ಮುಂದೆ ಸಿಮೆಂಟಿನ ಡ್ರಮ್ ಹಾಗೂ ಕಬ್ಬಿಣದ ನೀರು ತರುವ ಬಂಡಿಯನ್ನು ಇಟ್ಟಿರುತ್ತಾರೆ. ಇವುಗಳನ್ನು ತೆಗೆಯಿರಿ, ನಮಗೆ ತುಂಬಾ ತೊಂದರೆಯಾಗಿದೆ ಎಂದು ಹೇಳಿದರೆ ಇವರ ಜೊತೆ ಅಡಿವೆಪ್ಪ ಅವರು ಕೂಡ ನಮ್ಮ ಜೊತೆ ಜಗಳಕ್ಕೆ ಬರುತ್ತಾರೆ. ಇದರಿಂದ ನಮ್ಮ ಜೀವಕ್ಕೆ ಭಯ ಬಂದಿದೆ ಎಂದು ಹೇಳಿದ್ದಾರೆ. ದುಡಿದು ತಿನ್ನುವುದಕ್ಕೂ ಆಜುಬಾಜು ಮನೆಯವರು ನಮ್ಮನ್ನು ಬಿಡುತ್ತಿಲ್ಲ. ಮನೆಯ ಮುಂದೆ ಮಾಬೂಸಾಬ್ ದಾವಣಗೆರೆ ಅವರು ಕಲ್ಲು ನಟ ಹಾಕಿದ್ದಾರೆ ಎಂದು ತಮ್ಮ ಅಡಲು ತೋಡಿಕೊಂಡಿದ್ದಾರೆ. 23ನೇ ವಾರ್ಡಿನ ಪುರಸಭೆ ಸದಸ್ಯರಾದ ಹಾಗೂ ಅಧ್ಯಕ್ಷರಾದ ಮಹಾಂತೀಶ್ ಕಲಭಾವಿ ಅವರ ಹತ್ತಿರ ಹೋಗಿ ನಮ್ಮ ಸಮಸ್ಯೆಯನ್ನು ಹೇಳಿಕೊಂಡರೂ ಕೂಡ ಅವರು ಇದನ್ನು ಗಮನಕ್ಕೆ ತೆಗೆದುಕೊಳ್ಳುತ್ತಿಲ್ಲ. ನೀವೇ ಇದನ್ನು ಬಗೆಹರಿಸಿಕೊಳ್ಳಿರಿ, ನಮ್ಮ ಹತ್ತಿರ ಬರಬೇಡಿರಿ ಎಂದು ಹೇಳುತ್ತಾರೆ ಎಂದರು. ನಮ್ಮ ಮನೆಯು 25x20 ಫೀಟ್ ವಿಸ್ತೀರ್ಣ ಇದ್ದು 25 ಫೀಟ್ ಉದ್ದ 13 ಫೀಟ್ ಅಗಲ ಮನೆಯನ್ನು ಕಟ್ಟಿಕೊಂಡಿದ್ದೇವೆ. ನಮ್ಮ ಜಾಗದಲ್ಲಿ ನಾವು ಬಣವೆ ಹಾಕಿಕೊಂಡು ಬೇರೆ ಊರಿನಲ್ಲಿ ವಾಸವಾಗಿದ್ದಾಗ ನಮ್ಮ ಜಾಗದಲ್ಲಿಯೇ ಆಕ್ರಮಣ ಮಾಡಿಕೊಂಡು ಆಜುಬಾಜು ಮನೆಯವರು ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಎಂದು ಆರೋಪಿಸಿರುತ್ತಾರೆ. ಇದಕ್ಕಾಗಿ ನಮಗೆ ಜೀವನವೇ ಬೇಸರವಾಗಿದೆ ಎಂದು ತಿಳಿಸಿರುತ್ತಾರೆ. ಈ ವಿಷಯದ ಬಗ್ಗೆ ಈಗಾಗಲೇ ಪುರಸಭೆಗೆ 4-5 ಬಾರಿ ಮನವಿ ಪತ್ರ ಕೊಟ್ಟರೂ ಕೂಡ ಅವರು ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ ಎಂದು ಯಮನೂರಪ್ಪ ಕರಡಿ ಇವರ ಶ್ರೀಮತಿ ಶಾಂತಮ್ಮ ಅವರು ಅಳಲು ತೋಡಿಕೊಂಡಿದ್ದಾರೆ. ಭೀಮಸೇನ್ ರಾವ್ ಕುಲಕರ್ಣಿ, GM ನ್ಯೂಸ್, ಕುಷ್ಟಗಿ. ಇಲ್ಲಿ ಸರ್ ಒಟ್ಟು ನಮಗೆ ದಾರಿ ಇಲ್ಲ ಅಂತಾರೆ. ಎಲ್ಲರೂ ಕೇಳಿ ಯಾರು ತಗೊಂಡು ದಾರಿ ಇಲ್ಲ ಅಂತ ಮಾತಾಡ್ತಾರೆ ಸರ್. ನಾವು ಮತ್ತೆ ಮನೆ ಇರೋಣ ಬೇಡ ಸರ್, ಮನೆ ಕಟ್ಕೊಂಡು ಯಾರು ತಗೋದ್ರು ಅವ್ರು ರಸ್ತಾನೇ ಇಲ್ಲಪ್ಪ ಅಂತಾರೆ ಸರ್. ಈಗ ಒಟ್ಟು ನಿಮ್ಗೆ ಇಲ್ಲಿ ರೋಡ್ ಇತ್ತನ್ರಿ ಮೊದಲಿಗೆ? ಸಿಂಗ ಸೈಡ್ ಇರ್ತಿದ್ವಿ ಸರ್ ನಾವು. ನೀವು ನಿಮ್ಮ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು? ಇಲ್ಲಿ ಮನೆ ಕಟ್ಟಿ ಈಗ 1 ವರ್ಷ ಆಯ್ತು ಸರ್. ಅವಾಗಿಲ್ಲ ಇತ್ತನ್ರಿ ರೋಡ್? ಮೊದಲಾಗ ಇತ್ರಿ. ಈಗ ನಾವು ಅಂದ್ರೆ ಇಷ್ಟಿಟ್ಟೆ ಕಟ್ಕೊಂತ ಬಂದ್ವಿ ಸರ್ ನಾವು. ಮೊದಲಾಗ ಅದು ಆ ಥರ ಬಿಟ್ಬಿಟ್ಟು ಸರ್ ನಾವು. ಮೊದಲಾಗ ನಮ್ದು ಮನೆ ಇದೆ ಸರ್. ಫಸ್ಟ್ ಇಲ್ಲಿ ನಮ್ದು ಜಿಗ ಇರೋದು ಸರ್. ಆಮೇಲೆ ಇವ್ರು ಬಂದಾರ್ರಿ, ಇವ್ರು ತೊಗೊಂಡಾರ. ಇವ್ರು ನಮಗೆ ತೊಗೊಂಡಿದ್ದು ಇವರು ತಮ್ಮ ತಾವು ಮಾಡಕಂದ್ರೆ ಸರ್ ನಮ್ಮದು ದಾರಿ ಬಿಡೋಲ್ರಿ ಸರ್. ನಾವು ದಾರಿ ಕೇಳಿದ್ರೆ ನಾವು ಹಂಗೆ ಬೇದಾರೆ ಹಿಂಗೆ ಬೇದಾರೆ ನಮ್ಮನ್ನು ವಜೆ ಮಾಡ್ತದ್ರಿ ಸರ್. ನಾವು ಯಾಕೆ ಅವ್ರಿಗೆ ಬೇಕು ಅಂದ್ರೆ ಸಹಜ. ನಮ್ಮದು ನಮಗೆ ಏನು ಬೇಕು ರಸ್ತೆ ಅಷ್ಟೇ ಕೇಳಕತ್ತೀವಿ. ಅವ್ರ ಜಗದಾಗ ಕೇಳ್ತಾರಂತ ಅವ್ರು ನಮ್ಗೆ ಸುಳ್ಳು ಹುಡ್ಸಾಕತ್ತಾರೆ ಸರ್. ಅವ್ರ ಜಗದಾಗ ನಾವು ಹಿಂಗೆ ಕೇಳಕ್ಕೆ ಬರ್ತೀರಿ ಸರ್. ಅವ್ರ ಜಗದಾಗ ನಾವು ಕೇಳಂಗಿಲ್ಲ ಸರ್. ಬಂದ್ ಮಾಡಿಬಿಡ್ರಿ ಸರ್. ಯಾಕಂದ್ರೆ ಈಗ ಮುನ್ಸಿಪಾಲ್ಟಿಯವ್ರು ಬಂದು ದಾರಿ ಮಾಡಂದಾಗಲೇ ಅವ್ರು ತೆಗಿಸ್ಕೊಡ್ರಿ, ನಾವು ರೋಡ್ ಮಾಡ್ತೀವಿ. ತೆಗಿಸ್ಕೊಡ್ರಿ, ರೋಡ್ ಮಾಡ್ತೀವಿ. ಮೇಲೆ ಸಂಬಂಧಪಟ್ಟಿದ್ದೆ ಅವರ ಈ ಥರ ಮಾತಾಡ್ತಾರೆ. ಅಷ್ಟೇ ಇವ್ರು ಕೇಳಿದ್ರಿ ಅಂತಾರೆ ಸರ್. ಇವರು ನಿಮ್ಮ ಜಿಗ ಅಳತಿ ಮಾಡ್ಸ್ರಿ, ಅವ್ರ ಜಿಗ ಅಳತಿ ಮಾಡ್ಸಿ ಅಂತಾರೆ ಸರ್. ಅವ್ರ ನಾವು ಎಲ್ಲರೂ ಇವ್ರ ಮಾತು ಕೇಳಿದ್ರೆ ನಾವು ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ಟಿವಿ ಸರ್. ಹಾಂ ಸರ್, ಮುನ್ಸಿಪಾಲ್ಟಿ ಅವ್ರಿಗೆ ಹಿಂಗೆ ಮಾಡಕತ್ತಾರೆ. ನಾವು ಏನು ಮಾಡೋದು ಸರ್? ಏರನ್ನ ಬೇಡ ಹೇಳಿ ಸರ್. ಈ ಆಟ ಕೇಳಿದ್ರು ಇಲ್ಲ ಇಲ್ಲ ನಿನಗೆ ಆ ಕಲ್ಕೊಂಬ ಅವರು ಜಗಳ ಮಾಡಕತ್ತಾರೆ. ಈಗ ಒಬ್ಬರನ್ನ ಮಾಡ್ಕೊಂಡು ಇದು ಮಾಡ್ತಾರೆ ಸರ್. ಅಂದರೆ ದೌರ್ಜನ್ಯ ಇವ್ರದ ಸರ್. ಇದು ಬಂತು ಸರ್, ಅಲ್ಲಿಂದ ಬಂದು ಬಂತ ಸರ್. ಇದಾರೆ ರೋಡ ಮೇನ್ ಅಲ್ಲಿಂದ ಬಂದು ಇಲ್ಲಿ ಸ್ಟಾಪ್ ಆಗಿದ್ರೆ ಇತ್ತ ಹೋಗಿ ಕಂಟಿನ್ಯೂ ಆಗ್ಬಿಡ್ತಾರೆ. ಅದು ಜಾಗ ಶಾಕ್ ಸರ್. ನಮ್ಮ ಹೆಸರು ಯಮನೂರಪ್ಪ ಸರ್, ಯಮನೂರಪ್ಪ ಕರಡಿ ಸರ್. ನಾವು ಇಲ್ಲೇ ಮೊದಲಾಗಿದ್ದ ತೆಗೋಣಿ 23ನೇ ವಾರ್ಡ್ನಾಗೆ ಇದೇ ಇದೆ ಸರ್. ನಾವು ಇಲ್ಲೇ ಇರೋಕ್ಕೆ ಸುಮಾರು ಈಗ 40 ವರ್ಷ ಆಯ್ತು ಸರ್. ನಾವು ಇಲ್ಲಿದ್ದ ನಮಗೆ ಇಷ್ಟು ದಿವಸ ರಸ್ತೆ ಇತ್ತು ಸರ್. ಈಗ ಒಸ್ತುವರಿ ಮಾಡಿ ಈಚೆ ಕಡೆ ಕಲ್ಲು ಕಂಬ
ಒಲಿ ಹುಡ್ಕ್ಯಂದು ಇವ್ರು ಕುಂತ್ಕೊಂಡ್ರೆ ಸರ್. ಈಚೆ ಕಡೆ ತಗಡು ಶೆಡ್ ಹಾಕ್ಯಂದು ಇವರು ಕುಂತ್ಕೊಂಡ್ರೆ ಸರ್. ಮಾಬು ಸಾಬ ದಾವಣಗೆರೆ ಅಂತ ಈಚೆಗೆ ಅದಾರ ಸರ್, ಬಲಗಡೆ ಸೈಡ್. ಎಡಗಡೆ ಶರಣ ಹನುಮಂತಪ್ಪ ಮಾನವಿಯವರು ಅದಾರ ಸರ್. ಇಲ್ಲಿ ಮುಂದೆ ಅಡಿಯಪ್ಪ ಗುಡಿತಾಗ ಅಡಿಯಪ್ಪ ಅಂತ ಅದಾರ ಸರ್. ಅವರು ಎಲ್ಲರೂ ಬಂದು ನಮ್ಮನ್ನ ದೌರ್ಜನ್ಯ ಮಾಡ್ತಾರೆ ಸರ್. ಗಂಡ ಹೆಂಡತಿ ಇಬ್ಬರೇ ಇರೋದು ಸರ್. ಇಲ್ಲಿ ನಮ್ಮ ಮೇಲೆ ನಾವು ತೆಗೀರಿ ಅಂದ್ರೆ ಮನೆ ಮುಂದೆ ಕಲ್ಲು ನಡಕೋದು, ನಾವು ಇಲ್ದೇ ಕಲ್ಲು ನಡಕ್ಯಾರ ಸರ್. ಈ ಕಲ್ಲು ಯಾರು ನಡ ಹಾಕ್ಯಾರ? ಅವರೇ ನಡಕ್ಯಾರ ಸರ್ ಕಲ್ಲು. ಯಾರು ಅವ್ರ ಹೆಸರು? ಮಾಬು ಸಾಬ್ ಅವ್ರು ನಡ ಹಾಕ್ಯಾರ. ಇದು ಯಾವ ಕಾರಣಕ್ಕೆ ಹಾಕ್ಯಾರ ಇದು ನಮ್ಗೆ ಹೇಳ್ತಾ? ನಮ್ದು ಇಲ್ಲಿ ಮಠ ಪ್ಲಾಟ್ ಐತೆ ಅಂತಂದು ಯಾರು ಅವರು? ಇವ್ರು ಹಾಕ್ಯಾರ ಸರ್. ಇವ್ರ ಎರಡು ಮನೆಯಾರ ಈ ಕಲ್ಗಳನ್ನ ಅವರು ಹಾಕ್ಯಾರ. ಇವ್ರ ಯಾರು ಮಾಬು ಸಾಬು ದಾವಣಗೆರೆ ಜಗ ಬಿಟ್ಕೊಂಡ್ರಿ ಹಿಂದಕ್ಕೆ ನಮ್ಮ ಅಂಗಳದಾಗ ಬಂದು ಕಲ್ಲು ನಡಕ್ಯಾರ ಸರ್. ನಾವು ಅದನ್ನೇ ಮುನ್ಸಿಪಾಲಿಟಿ ಹೋದ್ರೆ ನೀನು ರಸ್ತೆ ನೀವು ಮಾಡಿ ತಗಿಸ್ಕೊಡು, ನಾ ರಸ್ತೆ ಮಾಡ್ತೀನಿ ಅಂತ ಮುನ್ಸಿಪಾಲಿಟಿ ಇರ್ತಾರೆ ಸರ್. ಮತ್ತೆ ಈಗ ಚೀಫ್ ಆಫೀಸರ್ ಹೋದ್ರೆ ಅವರು ಅದನ್ನೇ ಹೇಳ್ತಾರೆ ಸರ್. ಇವ್ರು ಬಾಜುದವ್ರು ಕೇಳಿದ್ರೆ ಏನಂತಾರೆ ಸರ್, ಇವರು ನೀವು ಊರಾಗ ಹೊಂದಾಣಿಕಿಲ್ಲ, ನಾವು ಮಂದಿಗೆ ಹಂಗೆ ಇದು ಮಾಡೀವಿ, ಹಿಂಗೆ ಇದನ್ನ ಮಾಡೀವಿ, ನಾವು ಒಂದು ಮಂದಿ ಕೂಡ ಯಾರನ್ನೂ ಮಾತಾಡ್ಸಂಗಿಲ್ಲ ಸರ್. ನಮ್ಮ ಮನೆಗೆ ಹೊಂದಾಣಿಕೆ ನಾವು ಅವ್ರಿಗೆ ಇದನ್ನೆಲ್ಲ ನಿಮ್ಮ ಕರೆಸಿದ್ವಿ ಸರ್. ನಾವು ಎಲ್ಲ ಚೀಫ್ ಆಫೀಸರ್ಗೆ ಅವ್ರಿಗೆ ಯಾಕೆ ಕೇಳ್ತಿದ್ವಿ ಸರ್? ನಾವು ಮನೆ ನಳ ತೊಗೊಳಕ ಅಡ್ಗಂಟೆ ಆಗಿದೆ ಸರ್. ಅಡ್ಗಂಟೆ ಆಗಿರೋದೇ ಇವರು ಸರ್. ಈಗ ಹನುಮಂತಪ್ಪ ಮಾನವಿ, ಹನುಮಂತಪ್ಪ ಮಾನವಿ ಮತ್ತು ಅಡಿಯಪ್ಪ ಭೀಮಪ್ಪ ಅವರು ಸರ್. ಇವರು ಮಾಬು ಸಾಬು ದಾವಣಗೆರೆ, ಚಂದ್ರಪ್ಪ ನಾಗಪ್ಪ ಸರ್. ಈಗ ಈ ವಾರ್ಡ್ ಮೆಂಬರ್ ಈಗ ಮಹಂತೇಶ್ ಕಲ್ವಾವಿ ಅವ್ರ ಅಧ್ಯಕ್ಷರಾಗ್ಯಾರ ಅಲ್ಲ, ಅವ್ರಿಗೆ ಅವ್ರ ಮುಂದೆ ನೀವು ನಿಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಅಂತ ಎಲ್ಲ ಹೇಳ್ಕೊಂಡಿ ಸರ್ ಸಮಸ್ಯೆ. ಅವರು ನೀವ ಬಗೆಹರಿಸ್ಕೊಂಡು ನೀವು ಅನುಸರಿಸ್ಬೇಕಂತ ಹೇಳ್ತಾರೆ. ನೀವು ಬಂದಿಲ್ಲ ಈ ಜಾಗ ನೋಡ್ರಿ ಅಂತ ಹೇಳಿದ್ರೆ ಅವ್ರಿಗೆ ನಾವು ನೋಡೋಲ್ಲ, ನಾವು ನಿಷ್ಠರಾಗಿ ನಂತರ ಸರ್ ಅವರು ನೀವ್ ಹೆಂಗ್ ಕಿತ್ಲಾಕ್ ಬರ್ತಾರೆ? ನಾವು ಕಿತ್ಕೊಡು, ನೀನು ಕಿತ್ಕೊಡು, ಇಲ್ಲಾಂದ್ರೆ ನೀನು ಏನ್ ಮಾಡ್ತೀವಿ ಹೋಗಂತ ಸರ್. ನಾವು ಒಬ್ಬರ ಕಿತ್ತಕ್ಕಾಗತ್ತ ಸರ್? ಈಗ ನಮ್ಮ ಹತ್ರ ಯಾರಿಗೂ ನೋಡಿ ಸರ್, ಎಲ್ಲರಿಗೆ ಐತೆ ಸರ್. ಈ ಕೆರೆ ಅಂಗಳ ಜಾಗದಾಗ ಎಲ್ಲರಿಗೆ ರಸ್ತೆ ಐತೆ. ನನ್ನ ಮನೆಗೆ ಒಂದಕ್ಕೆ ರಸ್ತೆ ಯಾಕಿಲ್ಲ ಸರ್? ನಾವು ಯಾರನ್ನ ಕೇಳೋಣ? ಈಗ ಇವ್ರು ಎಲ್ಲರಿಗೂ ಕೇಳೋದಾತ ಸರ್. ಈ ಜಾಗದಾಗ ಇರೋರು ಇಂದ ಯಾರು ಪ್ಲಾಟ್ ಇಲ್ಲ ಸರ್, ಬಿಟ್ಕೊಂಡ್ರ ಸರ್. ಈಗ ಇವ್ರು ಪ್ಲಾಟ್ ತಗೊಂಡಿವಿ, ನಾವು ನಿಮ್ಗೆ ದಾರಿ ಕೊಡಂಗಿಲ್ಲ. ಈಗ ನಿಮ್ದು ಸೈಜ್ ಎಷ್ಟದ? ಇದು ಬನ್ನಿ, ನಮ್ದು ಸೈಜ್ 20 25 20 × 25 20 ಹಿಂಗೆ 25 ಹಿಂಗೆ. ಈಗ ನಿಮ್ದು 20 ಫೀಟ್ನಾಗ ಕಟ್ಕೊಂಡಿರೋ ಇಲ್ಲ ನೀವು? ಸರ್ ನಾವು ಇನ್ನೂ ಕಡಿಮೆ ಕಟ್ಕೊಂಡಿವಿ ಸರ್. ನಿಮ್ದು ಎಷ್ಟು ಫೀಟ್ನಾಗ ಕಟ್ಟಿರ್ಬೋದು ನೀವು? ಅಂದಾಜು 13 ಫೂಟ್ ಐತಿ ಸರ್ ನಮ್ದು. 13 ಫೀಟ್ ಉದ್ದ 25 ಫೂಟ್ ಐತಿ ಸರ್. ಅಂದ್ರೆ 20 ಫೀಟ್ ಬದಲಿ 13 ಕಟ್ಕೊಂಡಿರಿ. ಅಂದ್ ನಿಮ್ ಜಾಗದಾಗ ಅವರು ಕಟ್ಕೊಂಡಾರ ಅಂತ? ಇದನ್ನ ಜಾಗ ನಮ್ದು ಇನ್ನೂ ಬೇಕಾದ್ರೆ ಆಯ್ಕೆ ಮಾಡ್ಸಿರ ನಮ್ಮದು ಹಕ್ಕುಪತ್ರದಾಗ ದೊಡ್ಡ ಜಾಗ ನಮ್ದ್ರಾಗ ಇಲ್ಲ ಸರ್. ಹಕ್ಕುಪತ್ರದಾಗ 25 25 ನಂದು ಐದು ಸರ್. ಅವ್ರು ಕಟ್ಟೋ ಮುಂದೆ ಮತ್ತೆ ನೀವು ಬಂದು ನೋಡ್ಲಿಲ್ಲ? ಹೆಂಗ ನೀವು ಇದ್ದಿದ್ದಿಲ್ಲ ಇಲ್ಲಿ? ಎಲ್ಲಿದ್ದೀರಿ ಅವಾಗ ನೀವು? ಅಲ್ಲಿ ಇಲ್ಲೇ ನಾವು ಹಳ್ಳಿ ಮೇಲೆ ಹೋಗ್ಬಿಡ್ತೀವಿ ಸರ್, ಇರಂಗಿಲ್ರಿ ನಾನು. ಹಂಗಾಗಿ ನಾವು ಒಬ್ಬರೇ ಇರೋದು ಸರ್. ಇವ್ರು ಎಲ್ಲರೂ ಕಲ್ತು ಮನೆ ಐತಂತ ನಮ್ಮ ಪೂರ ಕಲ್ಕ ಐತಿ ಸರ್ ನಮ್ಮ ಸಿಗವು. ನಾವು ಇಲ್ಲಿ ಬಣಿ ಹಾಕಿದ್ವಿ ಸರ್. ಆ ಬಣಿ ಹಾಕೋದಕ್ಕೆ ನಾವು ಮನೆ ಕಟ್ಕೊಂಡಿವಿ ಸರ್. ಇವ್ರು ಆಜುಬಾಜುದವ್ರು ಮನೆ ನೀ ಇಲ್ಲಿ ಎದಕ್ಕೆ ಕಟ್ತಿದೀಯ ಅಂತಂದ್ರೆ ನಾವು ಏನ್ ಮಾಡೋಣ ಸರ್, ಮಾರ್ಕೊಂಡು ಹೋಗೋಣ ಸರ್ ನಾವು. ನಾವು ಮನೆ ಮಾರ್ಕೊಂಡು ಹೋಗ್ಲಿ ಅನ್ನೋ ಲೆಕ್ಕ ಹೇಳ್ತಾರೆ ಸರ್ ನಮ್ದು. ಈಗ ಮುನ್ಸಿಪಾಲಿಟಿ ಅಧ್ಯಕ್ಷರಾದ್ರೂ ನಮ್ಗೆ ನೋಡಪ್ಪ ನಾವು ಬಂದು ಹೇಳಂಗಿಲ್ಲ, ನೀವು ಹೊಂದಾಣಿಕೆಂದು ಹೋಗ್ಬೇಕು ಅಂತ ನಮ್ಮ ಇಡೀ ಊರಿಗೆ ವೈನ ಮಾಡಕತ್ತಾರೆ ಸರ್. ಹೊಂದಾಣಿಕೆ ಹೋಗ್ಬೇಕಂತಂದ್ರೆ ನಾವು ಇವ್ರನ್ನ ಯಪ್ಪ ಅಣ್ಣ ಅಂತ ಕೇಳಿದ್ವಿ ಸರ್. ನಾವು ಇವ್ರು ಹನುಮಂತಪ್ಪರನ್ನ ಕೇಳಿದ್ವಿ ಸರ್. ನಾವು ಅವ್ರು ಕೇಳಿದ್ರೆ ನೀನು ನಮ್ಮ ಜಿಗದ ಹೆಂಗ್ ಕೇಳ್ತಿಲ್ಲ ನೀನು ಅಂತಂದ್ರೆ ಸರ್. ಯಾರ ಮೇಲೆ ಹೋಗಿದ್ದೀವಿ ಹೋಗು. ಏನ್ ಕೆಲಸ ಮಾಡ್ತಾರ ಹನುಮಂತಪ್ಪ ಅವರು? ಅವ್ರು ದಲೆ ಅಂಗಡಿ ಮಾಡ್ತಾರೆ. ಎಲ್ಲಿ DC ಹೋಗ್ಯಾ ಎಲ್ಲಿ ಹೋಗಿದ್ದೀವಿ ಹೋಗ ನೀನು ಮತ್ತಂದ್ರೆ ಸರ್ ಅವ್ರು ನಾನು ಹಾಕ್ಬಿಡಪ್ಪ ಅಂತ ಅವ್ರಿಗೆ ಕೇಳ್ಬಿಟ್ಟಿನಿ ಸರ್ ನಾನು. ಈಗ ಮತ್ತೆ ಇವರು ಇದ್ರ ನಾವು ದಾರಿ ಕೊಡಂಗಿಲ್ಲ, ಯಾರು ಬಂದ್ರು ಈಗ ಕಿರಾಣಿ ಅಂಗಡಿ ಸಣ್ಣ ಕಿರಾಣಿ ಅಂಗಡಿ ಇಟ್ಟಾರಲ್ಲ, ಅವ್ರು ಸ್ವಂತ ಮನಿನ ಅವ್ರದ್ದು ಬಾಡಿಗೆ ಮನೆ? ಅವರು ಇವ್ರು ಸ್ವಂತ ಅವ್ರು ಅಲ್ಲ, ಅವರು ಕೇಳಿದ್ರೆ ಅವರು ರಸ್ತೆ ಕೊಡೋದಿಲ್ಲ ಅಂತಾರೆ. ಅವ್ರು ಹಿಂಗಾರ ಬರ್ರಿ ಅಂತ ಅಂದಾರ ಕಡ್ಲಿ ಸರ ಬರ್ರಿ ಅಂದಾರ್ರಿ. ಅವ್ರು ಏನ್ ಅಂದಿಲ್ರಿ ಸರ್. ಎಲ್ಲರೂ ಒಟ್ಟು ನಮ್ಮನ್ನ ಒಟ್ಟು ಮನೆ ಮುಂದೆ ಹಿಂಗೆ ಹಚ್ಚಿ ಓದೋದು, ನಾವು ಇಲ್ಲಿ ಹಿಂಗೆ ಮಾಡೋದಕ್ಕೆ ನಾವು ಅವ್ರ ಜಗದಾಗ ಎಷ್ಟು ದಿನ ಅಡ್ಡಾಡನ್ರಿ ಸರ್. ನಾವು ಮಂದಿ ಕರ್ಕೊಂಬಂದು ಅಡ್ಡಾಡ್ದಂಗೆಲ್ಲ ಇವ್ರಿಗೆ
ಎಷ್ಟು ಮಂದಿ ಕರ್ಕೊಂಡ್ಬರ್ತಾನೆ ಬರಲಿಲ್ಲ ಅಂತ ಸರ್ ಅವಾಗ ನಾವು ಕಟ್ಟ ಹೊತ್ತಿಗೆ ನಾವ್ ಏನ್ ಮಾಡೋದು ನಾವು ಯಾರನ್ನ ಕರ್ಕೊಂಡ್ಬಂದು ಏನು ಜಗಳ ಮಾಡಂಗಿಲ್ಲ ಸರ್ ನಾವು ಏನ್ ಈಗ ಫ್ಲಾಟ್ನಾಗ ಅಡ್ಡಾಡೋದು ಏನ್ ಅಂದಿಲ್ಲ ಸರ್ ಯಾರು ನಾಳೆ ಅದು ಇಲ್ಲಪ್ಪ ಕಟ್ಕೊಂತಾರ ನಮ್ಗೆ ನಾವ್ ಹೆಂಗ್ ಅಡ್ಡ ಗೌರ್ಮೆಂಟ್ ಲೆಕ್ಕದ ಪ್ರಕಾರನೂ ನಮಗೆ ದಾರಿ ಕೊಡಿಸ್ರಿ ಅಂತ ಕೇಳಿದ್ ನಾನು. ಆಯ್ತು, ನೀವು ಹೇಳಿದ್ದನ್ನ ನಾವು ಏನ್ರಿ? ಪುರಸಭೆ ಅಧ್ಯಕ್ಷರ ಮುಂದೆ ಮತ್ತು ಚೀಫ್ ಆಫೀಸರ್ ಮುಂದೆ ಇಡ್ತೀವಿ. ಹ್ಞೂ ಸರ್. ಅವರಿಂದ ಏನು ಅದಕ್ಕೆ ಪ್ರತ್ಯುತ್ತರ ಬರ್ತದ ನಾವು ವಿಚಾರ ಮಾಡ್ತೀವಿ. ಕಳಿಸಿನಿ ಸರ್ ನಾನು. ಹ್ಮ್ ಆಮೇಲೆ ಚೀಫ್ ಆಫೀಸರ್ಗೆ ಒಂದು 10 ಲೆಟರ್ ಕಳಿಸಿದ್ದೆ. ದಡಿ ಕುಮಾರ್ ಇದ್ನು ಸರ್, ಅವ್ರು ಬಂದು ಏನು ಬಹಳಷ್ಟು ಮಾತಾಡೋದ್ರು ಸರ್ ನಮ್ಗೆ. ಅವರು ಹ್ಮ್ ತಪ್ಪು ನಮ್ದ ವರ್ಷಿ ಹೋದ್ರು ಸರ್ ಅವರು. ದಡಿ ಕುಮಾರ್ ಸರ್ ನಮ್ ತೋರ್ಸಲ್ಲ ಈಗ ನಾವು ಮುಂದಕ್ಕೆ ಬಂದೀವಿ ಅಂತ ಮನೆ ನಾವು ಕಟ್ಟಿಗೆ ದೇಚಿಗೆ ಅಂತ ಅಂದ್ರು ಸರ್. ಒಂದು ಅಡ್ಡಿ ಮಾಡಂತ ಹೇಳಿದ್ ಸರ್ ನಾನು. ಅದಕ್ಕೆ ಮಾಡಿ ಅಲ್ರಿ ಸರ್ ಇದು ಬಂದ್ರೆ ಇದನ್ನ ತೆಗೆದು ನಾವು ರಸ್ತೆ ಮಾಡ್ಕೊಡಂದ್ವಿ. ಇದನ್ನ ತೆಗೆದು ರಸ್ತೆ ಮಾಡಂತ ಹೇಳಿ ಸರ್ ನಾನು. ಎಲ್ಲಾ ತರ ನಾನು ಅವ್ರದ್ರಾಗ ನಾನು ಇರಲ್ಲ ಸರ್. ನಮ್ದ್ರಾಗ ಬಂದು ನಮ್ದು ಅಂಗಳದಾಗ ಬಂದು ಕಲ್ಲು ಕಂಬ ನಡಕ್ಯಾರ ಸರ್. ಇವ್ನ ತೈ ಅಂದ್ರ ಮಣ್ಣು ಇಲ್ಲೇ ತೆಗ್ದಿನಿ ಸರ್ ನಾನು. ಒಳಗ ಇದ್ರ ನಮ್ಗೆ ಬಚ್ಚಲಿಕ್ಕೆ ತೆಗೆದುಕೊಳ್ಳಿ ಸರ್. ಇವ್ರು ಯಾರು ಮಾವಸಾಬ್ ದಾವಣಗೆರೆ ತೆಗೆದು ಮುಚ್ಚಾರ ಸರ್. ನಾವು ಆರ್ಗೂ ಬೆಲೆ ಕೊಟ್ಟಿವಿ. ಅವ್ರು ಯಜಮಾನ್ ಮನುಷ್ಯರಿಗೆ ಏನು ಅನ್ಬಾರ್ದು ಆಯ್ತಪ್ಪ ಅಂತ ನಾವು ಬೆಲೆ ಕೊಟ್ಟು ಸುಮ್ಮನೆ ಇದೀವಿ ಸರ್ ನಾವು. ಬಾಗ್ಲಿಗೆ ಡೋಣಿ ಇಟ್ಟಾರ ಸರ್. ಇದು ಯಾರ್ದು ಡ್ರೋನ್ ಯಾರು? ಅದು ನಿಮ್ಮಿಂದ ಯಾಕೆ ಇಟ್ಕೊಂಡು? ನಮ್ಮ ಮನೆ ಮುಂದೆ ಬೇಕಂತ ಇಟ್ಟಾರ ಸರ್. ನಾವು ಈ ಡೋಣಿ ತೆಗೀರಿ ಅಂತ ಬಿಟ್ಟಾರಲ್ಲ ಆ ಮುಲಿ ನೀಟನ್ನ ನಮ್ದು ಐತಂತ ನಾವು ಒಂದ್ಸಲ ಸರ್ ಚೀಫ್ ಇವ್ರು ಯಾರು ಇವ್ರು ಜಿಗ್ಯಾಜ್ ಬಂದು ಅಳತಿ ಮಾಡಿದ್ರು ಸರ್ 2023 ಸರ್. ಅಳತಿ ಮಾಡಿದ್ರ ಆ ಹೂವಿನ ಗಿಡದಿಂದ ಈ ಕಿಟಕಿಗೆ 48 ಫೂಟ್ ಆತ್ ಸರ್. ಅದು ಇವ್ರ ಜಿಗವ್ ಹಿಂದಕ್ಕ ಇವ್ರು ಕೇಳಿದ್ರೆ ಏನಂತಾರ ಹಿಂದಿಲಿಂದ ಹಾಕ್ತಿವಿ ನಾವು ಪ್ಲಾಟ್ ನಮ್ದು ಇಲ್ಲಿಂದ ಐತಿ ಅಂತ ಸರ್. ಆ ರೋಡ್ ಇದ್ದಾಗಿಲ್ಲ ಅಂತ ಸರ್. ಮುಂದೆ ಜಿಗವ್ ಅವ್ರು ಕೊಟ್ಟಿರ್ತಾರ ಸರ್. ಇಲ್ಲ ಇದು ಅತ್ತ ಹೇಳ್ತೀವಿ ಅಂದ್ರೆ ಆಳ್ಕಾರಪ್ಪ ಅಂತ ಹೇಳಿದ್ವಿ ಸರ್ ನಾನು. ಅದಕ್ಕೆ ನಿಮ್ಗೆ ಎಲ್ಲಾರ ಬರ್ತಂತ ಹಾಕೊಂಡ್ಬಿಡುತ್ತೆ ಹೇಳಿ ಸರ್. ಬಟ್ ನಾವ್ ಏನೋ ನಾವು ಬೇಡ ಅಂತ ಕೇಳಿ ಸರ್. ಆಯ್ತು, ನಾವು ಇದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಮುಂದೆ ಏನ್ ಅದರಿಂದ ಪರಿಣಾಮ ಆಗ್ತದ ನೋಡೋಣ ವಿಚಾರ ಮಾಡೋಣ. ಇವ್ರು ನಮ್ಗ ಬಹಳ ಟಾರ್ಚರ್ ಕೊಡಕತ್ತಾರ ಸರ್. ನಮಗೆ ಏನ್ ಮಾಡಂತೀರಿ ನಾವು ಬಟ್ಟೆ ಸತ ಹೋಗಂಗಿಲ್ಲ ಸರ್. ಮಂದಿ ಮನೆ ಮುಂದೆ ಹೋಗಿ ನಾವು ಬಟ್ಟೆ ಹೋಗ್ಕೊಂಡ್ ಬರಕತ್ತೀವಿ ಸರ್. ಈಗ ನಾವು ಇದ್ರಲಿಂದ ನಮ್ ನೀರ್ ತರಕ ಬೇಕಲ್ರಿ. ನಮ್ ನೀರ್ ಏನ್ ತನ್ಕೊಂಡ್ ಕುಡಿಯೋಣ ರಸ್ತೆ ಇಲ್ಲ ಅಂದ್ರೆ ನಾವ್ ಹೆಂಗ ಜೀವನ ಮಾಡೋದು ಹೆಂಗ್ರಿ ಸರ್? ನಾವು ಇದಕ್ಕೇನು ಉತ್ತರ ನಮ್ಗ ಈಗ ಅದ ನೀವೇ ಹೇಳ್ಬೇಕು ಸರ್. ಅದನ್ನ ಇಲ್ಲ, ಇದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತೀನಿ. ಯಾಕಂದ್ರೆ ಇದ್ರ ಬಗ್ಗೆ ವಿಚಾರ ಮಾಡಾದ ನಾವು ಏನು ಹೇಳಕ್ ಬರೋದಿಲ್ಲ. ಈ ಸತ್ಯಾಸತ್ಯತೆಯನ್ನ ನಾವು ವಿಚಾರ ಮಾಡಿ ಇದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಪ್ರಶ್ನೆ ಮಾಡೋಣ. ಪ್ರಶ್ನೆ ಮಾಡಿ ನಿಮ್ಗೆ ಅದ್ರ ಬಗ್ಗೆ ಏನಂಬುದು ವಿಚಾರ ಮಾಡೋಣ. ಆಯ್ತಾ ಸರ್? ನಾವು ಎಲ್ಲರಿಗೆ ಕೊಡೋದು ಎಲ್ಲ ಕೊಟ್ಟಿವಿ ಸರ್. ಅಧ್ಯಕ್ಷರಾದರು ಅವರು ಏನ್ ಹೇಳ್ತಾರ ಎಷ್ಟು ಸಲ ಕರ್ಕೊಂಡ್ ಬರ್ತಾನಂತ ಜನ ನಮ್ಮನ್ನ ಒತ್ತುವರಿಗಿರ್ತಾರೆ ಸರ್. ರಸ್ತೆ ಇಲ್ಲ ಅಂತದಕ್ಕೆ ನಾವು ಕರ್ಕೊಂಡ್ ನಾವ್ ಇಲ್ಲ ಅವ್ರು ಐತಂದಿದ್ರೆ ನಾವೇ ಕರ್ಕೊಂಡ್ ಈಗ ಹೊಂದಾಣಿಕೆಯಿಂದ ಆಗ್ಬೇಕಾದ್ರೆ ನಾವು ದಾರಿದ್ದ ನಾವ್ಯಾಕೆ ಎಲ್ಲರಿಗೆ ಕರ್ಕೊಂಬಂದು ತೋರಿಸ್ತಿದ್ವಿ ಸರ್. ನಾವು ನಮ್ಗೆ ದಾರಿ ಇಲ್ಲ ಅನ್ನೋದಕ್ಕೆ ನಾವು ಕರ್ಕೊಂಬಂದು ತೋರ್ಸಕತ್ತೀವಿ ಸರ್. ಇದೇನು ಹೊತ್ಕೊಂಡು ಹೋಗ್ತೀವಿ ಸರ್. ಬನ್ನಿ ಮುಂದೆ ತಂದಿಟ್ಟು ದೋಣಿ ನೋಡಿ ಈಗ ನಾ ತೆಗೀರಿ ಅಂತಂದ್ರೆ ಈ ಬಂಡಿ ಯಾರ್ದು? ಇದು ಬಂಡಿ ಯಾರ್ದು? ನೀರಿನ ಬಂಡಿ. ಇದಿಟ್ಟು ಹೊತ್ಕೊಂಡು ಹೋಗ್ತೀವೇನ್ರಿ ನಾವು? ಈ ಕಲ್ಲು ಜಾಗ ತಗೊಂಬಂದು ಇಲ್ಲಿ ಬನ್ನಿ ಮುಂದೆ ಗಾಡಿ ಒಳಗ್ ಬಿಡಕ ಗಾಡಿ ಒಳಗೆ ಹೋಗಕ್ ದಾರಿ ಇಲ್ಲ ಸರ್. ನಮ್ಗೆ ಸರಿ ಗಾಡಿ ಅಂತ ಹೇಳ್ತಾರೆ. ನಾವ್ ಇಷ್ಟು ಇದು ಮಾಡಿದ್ವಿ. ಹಾ ಸರ್. ಇವ್ರು ಏನ್ ಮಾಡ್ತಾರ ಮಾಡ್ಲಿ ಸರ್. ಸರ್ ನಮ್ದು ಆಗೈತೆ ಸರ್. ನಮ್ ಜನ್ಮ ತಗೋಬೇಕು ಅಂತ ಇಲ್ಲ ಇರ್ಬೇಕು, ಇಲ್ಲ ಹೋಗ್ಬೇಕು, ಒಂದರ ಆಗ್ಬೇಕು ಸರ್. ಈಗ ನಮ್ಗೆ ಇಲ್ಲಿ ನಾವ್ ವರ್ಷ ಆಗ್ಬೇಕು, ಇಲ್ಲ ಅವ್ರ ಏನಾರು ನಮ್ಮನ್ನ ಮಾಡ್ಬೇಕು ಏನ್ ಸರ್? ಮತ್ತೇನು ಸರ್ ಮಿಕ್ಕಿದ್ರ ನಮಗೆ ಇದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಹ್ಞೂ ಸರ್. ಈಗ ನಮ್ಗ ನಮ್ಮ ಮಂದಿಯವ್ರಿಗೆ ಎಲ್ಲರಿಗೂ ಹೇಳಿದ್ವಿ ಸರ್. ನಮ್ಗೆ ಬೇಕಾದವ್ರು ನಮ್ಮ ಜನದಾರ ಅವರು ನಾನು ನೋಡಿದ್ರ ಇದೇ ಹೇಳ್ತಾರಪ್ಪ ಅಂತಂದು ಅವರು ನಮ್ಮ ಜನ ಆಯ್ತು ಅದು ಮಾಡೋಣ ಅಂತ ಸುಮ್ಮನೆ ಹೋಗ್ಬಿಡ್ತಾರೆ ಸರ್. ನೀವೇನು ಕೆಲಸ ಮಾಡ್ತೀರಿ? ನಾನು ಇದನ್ನ ಅಂಗಡಿ ಬಟ್ಟೆಗೆ ಹೋಗ್ತೀವಿ, ಹಳ್ಳಿಗೆ ವ್ಯಾಪಾರ ಕೊಡ್ತೀವಿ ಸರ್. ಹಣ್ಣಿನ ವ್ಯಾಪಾರ ಮಾಡ್ತೀರಿ? ಮನೆ ಕೆಲಸ ಮನೆಯೊಳಗೆ ಇರ್ತೀರಿ? ಮನೆಯಾಗೆ ಇರ್ತಾರೆ ಸರ್. ಆಯ್ತು. ಅಮ್ಮ ನಿಮ್ಮ ಹೆಸರು? ಶಾಂತಮ್ಮ. ಶಾಂತ. ಆಯ್ತು, ಓಕೆ, ನಾವು ವಿಚಾರ ಮಾಡ್ತೀನಿ. ಹ್ಞೂ ಸರ್. ಓಕೆ ಓಕೆ. ಈ ಕಟ್ಟಿ ಅಡ್ಡು ಕಟ್ಗೆ ಅಂದ್ರೆ ಒಲಿ ಅಡ್ಡು ಕಟ್ಗೆ ಅಂದ್ರೆ ಡ್ರಮ್ ಮಾಡಿಬಿಟ್ರೆ ಅದು ಮತ್ತೆ ಅಡ್ಡಕ್ಕೆ ದಾರಿ ಇಲ್ಲ ಸರ್. ಈಗ ಅವ್ರ ಜಗದಾಗ ಅಡ್ಡಕ್ಕೆ ಸರ್. ಅಂದರೆ ಇವರು ಹಿಂದಕ್ಕೆ ಇವರು ಕಟ್ಗೆ ಅಂತ ಹಿಂದಕ್ಕೆ ಬಂದ್ರೆ ಸರ್. ನಾವು ಎಲ್ಲಿ ಹೋಗನ್ರಿ? ಹ್ಞೂ